ಕತ್ತಲೆಯ ಬಾಗಿಲಿನ ಹಿಂದೆ ನೆರಳಿನ ಶಾಪ. ಇಡೀ ಮನೆ ಒಂದೇ ಬಾರಿ ನಡುಗಿತು. ಗೋಡೆಗಳ ಮೇಲಿದ್ದ ಧೂಳು ಮಳೆಯಂತೆ ಕೆಳಗೆ ಸುರಿಯತೊಡಗಿತು. ಹಳೆಯ ಮರದ ಕಂಬಗಳು ಕಿರಿಕಿರಿ ಶಬ್ದ ಮಾಡುತ್ತಾ ಅಲುಗಾಡಿದವು. ಆದಿತ್ಯನ ಕೈಯಲ್ಲಿದ್ದ ಲಾಂಟರ್ನ್ ಆರಿಹೋಗಿದ್ದರು. ಅದರ ಬಿಸಿ ಇನ್ನೂ ಅವನ ಬೆರಳುಗಳಲ್ಲಿ ಉಳಿದಿತ್ತು. ಕತ್ತಲೆಯ ನಡುವೆ ಆ ಪುಟ್ಟ ಧ್ವನಿ ಮತ್ತೆ ಕೇಳಿಸಿತು. ಆದಿತ್ಯ ಅಣ್ಣ. ಈ ಬಾರಿ ಅದು ಭಯ ಹುಟ್ಟಿಸುವ ಧ್ವನಿಯಾಗಿರಲಿಲ್ಲ. ಸಹಾಯಕ್ಕಾಗಿ ಬೇಡಿಕೊಳ್ಳುವ ಮಗುವಿನ ಧ್ವನಿಯಾಗಿತ್ತು. ಯಾರು ನೀನು ಎಂದು ಆದಿತ್ಯ ನಡುಗುವ ಕಂತದಲ್ಲಿ ಕೇಳಿದ. ಕೆಲವು ಕ್ಷಣ ಮೌನ. ನಂತರ, ನನ್ನ ಹೆಸರು ನಂದನ. ಆ ಹೆಸರು ಕೇಳಿದ ತಕ್ಷಣ ಅವನ ಕೈಯಲ್ಲಿದ್ದ ಡೈರಿಯ ಪುಟಗಳು ತಮ್ಮಷ್ಟಕ್ಕೆ ತಾವೇ ಹಾರಾಡಲು ಆರಂಭಿಸಿದವು. ಒಂದು ಪುಟದಲ್ಲಿ ಬಂದು ನಿಂತವು. ಜುಲೈ 18, 1986. ಇಂದು ನನ್ನ ಮಗಳು ನಂದನ ಮತ್ತೆ ಆ ಕಪ್ಪು ಬಾಗಿಲಿನ ಹತ್ತಿರ ಆಟವಾಡುತ್ತಿದ್ದಳು. ಅವಳು ಯಾರೊಂದಿಗೋ ಮಾತನಾಡುತ್ತಿದ್ದಾಳೆ. ಆದರೆ ಅಲ್ಲಿ ಯಾರೂ ಇಲ್ಲ. ಆದಿತ್ಯನ ಕಣ್ಣಲ್ಲಿ ಅನುಮಾನ ಮೂಡಿತು. ಹಾಗಾದರೆ ನಾನು ಕೇಳುತ್ತಿರುವ ಧ್ವನಿ ಆ ಹುಡುಗಿಯದ್ದೇ? ಅಷ್ಟರಲ್ಲಿ ನೆಲದ ಮೇಲೆ ಒಂದು ಬೆಳಕಿನ ರೇಖೆ ಮೂಡಿತು. ಮೊದಲು ಅದು ಸಣ್ಣದಾಗಿತ್ತು. ನಂತರ ನಿಧಾನವಾಗಿ ಉದ್ದವಾಗುತ್ತಾ ಕೋಣೆಯ ಮೂಲೆಯಲ್ಲಿದ್ದ ಹಳೆಯ ಕಬ್ಬಿಣದ ಅಲಮಾರಿಯ ಕೆಳಗೆ ನಿಂತಿತು. ಆದಿತ್ಯ ಲಾಂಟರ್ನ್ ಅನ್ನು ಮತ್ತೆ ಉರಿಯಿಸಲು ಪ್ರಯತ್ನಿಸಿದ. 2 ಬಾರಿ, 3 ಬಾರಿ. 4ನೇ ಪ್ರಯತ್ನದಲ್ಲಿ ಜ್ವಾಲೆ ಹೊತ್ತಿಕೊಂಡಿತು. ಅವನು ಬೆಳಕನ್ನು ಅಲಮಾರಿಯ ಕೆಳಗೆ ಹರಿಸಿದ. ಅಲ್ಲಿ ನೆಲದಲ್ಲಿ ಒಂದು ಕಬ್ಬಿಣದ ಉಂಗುರ ಇತ್ತು. ಅದನ್ನು ಹಿಡಿದು ಎಳೆದ. ಮೊದಲು ಏನೂ ಆಗಲಿಲ್ಲ. ಮತ್ತೊಮ್ಮೆ ಬಲವಾಗಿ ಎಳೆದ. ಘರ್. ಕಲ್ಲಿನ ನೆಲ ನಿಧಾನವಾಗಿ ಬದಿಗೆ ಸರಿಯತೊಡಗಿತು. ಕೆಳಗೆ ಇಳಿಯುವ ಕಿರಿದಾದ ಮೆಟ್ಟಿಲುಗಳು ಕಾಣಿಸಿಕೊಂಡವು. ತಣ್ಣನೆಯ ಗಾಳಿ ಮೇಲಕ್ಕೆ ಬೀಸಿತು. ಆ ಗಾಳಿಯಲ್ಲಿ ವಿಚಿತ್ರವಾದ ವಾಸನೆಯಿತ್ತು. ಒದ್ದೆಯಾದ ಮಣ್ಣು, ಹಳೆಯ ಮರ ಮತ್ತು ಏನೋ ಸುಟ್ಟ ವಾಸನೆ. ಆದಿತ್ಯನ ಮನಸ್ಸು ಹಿಂದಿರುಗು ಎಂದು ಹೇಳುತ್ತಿತ್ತು. ಆದರೆ ನಂದನಾಳ ಧ್ವನಿ ಮತ್ತೆ ಕೇಳಿಸಿತು. ಅಣ್ಣ, ಬೇಗ ಬನ್ನಿ. ಅವನು ಲಾಂಟರ್ನ್ ಹಿಡಿದು ಮೊದಲ ಮೆಟ್ಟಿಲು ಇಳಿದ. ಪ್ರತಿ ಹೆಜ್ಜೆಯೂ ಅವನ ಹೃದಯದ ಬಡಿತದಂತೆ ಕೇಳಿಸುತ್ತಿತ್ತು. 10 ಮೆಟ್ಟಿಲುಗಳು, 20, 30. ಮೆಟ್ಟಿಲುಗಳು ಮುಗಿದಾಗ ಅವನ ಮುಂದೆ ಉದ್ದನೆಯ ಕಲ್ಲಿನ ಸುರಂಗವಿತ್ತು. ಸುರಂಗದ ಗೋಡೆಗಳ ಮೇಲೆ ಎಣ್ಣೆಯ ದೀಪಗಳು ಇದ್ದವು. ಆದರೆ ಅವು ವರ್ಷಗಳಿಂದ ಆರಿಹೋಗಿದ್ದವು. ಹದಾತ್ತನೆ ಒಂದು ದೀಪ ಹೊತ್ತಿಕೊಂಡಿತು. ನಂತರ ಇನ್ನೊಂದು, ಮತ್ತೊಂದು. ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣ ಸುರಂಗ ಮಬ್ಬಾದ ಹಳದಿ ಬೆಳಕಿನಿಂದ ತುಂಬಿತು. ಯಾರೂ? ಆದಿತ್ಯ ಕೇಳಿದ. ಯಾವ ಉತ್ತರ ಇರಲಿಲ್ಲ. ಅವನು ಮುಂದೆ ನಡೆಯತೊಡಗಿದ. ಸ್ವಲ್ಪ ದೂರದಲ್ಲಿ ಗೋಡೆಯ ಮೇಲೆ ಹಳೆಯ ಚಿತ್ರಗಳು ಕೆತ್ತಲಾಗಿದ್ದವು. ಮೊದಲ ಚಿತ್ರದಲ್ಲಿ ಗ್ರಾಮಸ್ಥರು ಸಂತೋಷದಿಂದ ಬದುಕುತ್ತಿರುವ ದೃಶ್ಯ. 2ನೆಯ ಚಿತ್ರದಲ್ಲಿ ಅದೇ ಗ್ರಾಮದ ಮಧ್ಯೆ ದೊಡ್ಡ ಅರಮನೆ ಕಟ್ಟಲಾಗುತ್ತಿದೆ. 3ನೆಯ ಚಿತ್ರದಲ್ಲಿ ಕಪ್ಪು ಬಟ್ಟೆ ಧರಿಸಿದ ಒಬ್ಬ ಅಪರಿಚಿತ ವ್ಯಕ್ತಿ. ಅವನ ಮುಖ ಸಂಪೂರ್ಣ ನೆರಳಿನಲ್ಲಿ ಮುಚ್ಚಿತ್ತು. ಅವನ ಎದುರು ಅರಮನೆಯ ಮಾಲೀಕ ಮೊಣಕಾಲೂರಿದ್ದ. ಇಬ್ಬರ ಮಧ್ಯೆ ಒಂದು ವಿಚಿತ್ರ ಚಿಹ್ನೆ. ಆದಿತ್ಯ ಆ ಚಿಹ್ನೆಯನ್ನು ಗಮನಿಸಿದ. ಅದೇ ಚಿಹ್ನೆಯನ್ನು ಅವನು ಮೇಲಿನ ಕಪ್ಪು ಬಾಗಿಲಿನ ಮೇಲೆ ನೋಡಿದ್ದ. ಇದು ಯಾವುದೋ ಒಪ್ಪಂದ ಎಂದು ಅವನು ತನ್ನೊಳಗೆ ಹೇಳಿಕೊಂಡ. ಅಷ್ಟರಲ್ಲಿ ಹಿಂದೆ ಯಾರೋ ನಿಧಾನವಾಗಿ ನಡೆಯುವ ಶಬ್ದ ಕೇಳಿಸಿತು. ಟಾಪ್ ಟಾಪ್ ಟಾಪ್. ಆದಿತ್ಯ ತಕ್ಷಣ ಹಿಂದಿರುಗಿದ. ಸುರಂಗ ಖಾಲಿಯಾಗಿತ್ತು. ಆದರೆ ನೆಲದ ಮೇಲೆ ಹೊಸದಾಗಿ ಒದ್ದೆಯಾದ ಹೆಜ್ಜೆ ಗುರುತುಗಳು ಕಾಣಿಸುತ್ತಿದ್ದವು. ಅವು ಅವನತ್ತ ಬರುತ್ತಿದ್ದವು. 1, 2, 3. ಅವನಿಂದ ಕೇವಲ 2 ಅಡಿ ದೂರದಲ್ಲಿ ನಿಂತು. ಅವನ ಉಸಿರು ನಿಂತಂತಾಯಿತು. ಅಷ್ಟರಲ್ಲಿ ಲಾಂಟರ್ನ್ ಜ್ವಾಲೆ ಬಲವಾಗಿ ಅಲುಗಾಡಿತು. ಅದರ ಬೆಳಕಿನಲ್ಲಿ ಎದುರಿನ ಗೋಡೆಯ ಮೇಲೆ ಒಂದು ನೆರಳು ಮೂಡಿತು. ಆ ನೆರಳು ಆದಿತ್ಯನದಲ್ಲ. ಅದು ಅವನಿಗಿಂತ ಎತ್ತರವಾಗಿತ್ತು. ಅದರ ಕೈಗಳು ಅಸಹಜವಾಗಿ ಉದ್ದವಾಗಿದ್ದವು. ಆದರೆ ಅವನು ಹಿಂದಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ನೆರಳು ಮಾತ್ರ ಗೋಡೆಯ ಮೇಲೆ ಉಳಿದಿತ್ತು. ಅದು ನಿಧಾನವಾಗಿ ತಲೆ ತಿರುಗಿಸಿ ಅವನತ್ತ ನೋಡಿದಂತೆ ಕಂಡಿತು. ಆದಿತ್ಯನ ದೇಹವಿಡೀ ಚಳಿ ಹರಡಿತು. ಅಷ್ಟರಲ್ಲಿ ನಂದನಾಳ ಧ್ವನಿ ಜೋರಾಗಿ ಕೇಳಿಸಿತು. ಅಣ್ಣ, ಅದರ ಕಡೆ ನೋಡಬೇಡಿ. ಅದು ನಿಮ್ಮ ಭಯವನ್ನೇ ನೋಡುತ್ತಿದೆ. ಆ ಮಾತು ಕೇಳುತ್ತಿದ್ದಂತೆ ಗೋಡೆಯ ಮೇಲಿದ್ದ ನೆರಳು ನಿಧಾನವಾಗಿ ನಗತೊಡಗಿತು. ಆ ನಗು ಮಾನವನದ್ದಾಗಿರಲಿಲ್ಲ. ಸುರಂಗದ ಪ್ರತಿಯೊಂದು ಕಲ್ಲಿನಲ್ಲೂ ಪ್ರತಿಧ್ವನಿಸುತ್ತಾ ಅದು ಇನ್ನಷ್ಟು ಭಯಾನಕವಾಗಿ ಕೇಳಿಸಿತು. ಆದಿತ್ಯ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡ.
ಕೆಲವು ಕ್ಷಣಗಳ ನಂತರ ನಗು ನಿಂತಿತು. ಅವನು ನಿಧಾನವಾಗಿ ಕಣ್ಣು ತೆರೆದ. ನೆರಳು ಕಾಣಿಸಲಿಲ್ಲ. ಆದರೆ ಸುರಂಗದ ಕೊನೆಯಲ್ಲಿ ಒಂದು ಭಾರವಾದ ಕಲ್ಲಿನ ಬಾಗಿಲು ಕಾಣಿಸಿತು. ಅದರ ಮಧ್ಯದಲ್ಲಿ ಅದೇ ವಿಚಿತ್ರ ಚಿಹ್ನೆ ಕೆತ್ತಲಾಗಿತ್ತು. ಬಾಗಿಲಿನ ಎರಡೂ ಬದಿಯಲ್ಲಿ 2 ಕಲ್ಲಿನ ಪ್ರತಿಮೆಗಳು ನಿಂತಿದ್ದವು. ಅವುಗಳ ಕಣ್ಣುಗಳು ಕಪ್ಪು ಕಲ್ಲಿನಿಂದ ಮಾಡಲಾಗಿದ್ದವು. ಆದಿತ್ಯ ಬಾಗಿಲಿನ ಹತ್ತಿರ ಹೋದ. ಡೈರಿ ತನ್ನಷ್ಟಕ್ಕೆ ತಾನೇ ತೆರೆದುಕೊಂಡಿತು. ಕೊನೆಯದಕ್ಕೂ ಮುಂಚಿನ ಪುಟದಲ್ಲಿ ಕೇವಲ ಒಂದು ಸಾಲು ಮಾತ್ರ ಬರೆಯಲಾಗಿತ್ತು. ಈ ಬಾಗಿಲು ತೆರೆದರೆ ಶಾಪ ಮುಗಿಯುವುದಿಲ್ಲ, ಅದು ಹೊಸ ಬಲಿಯನ್ನು ಹುಡುಕುತ್ತದೆ. ಆದಿತ್ಯನ ಕೈಗಳು ನಡುಗತೊಡಗಿದವು. ಅದೇ ಸಮಯದಲ್ಲಿ ಕಲ್ಲಿನ ಬಾಗಿಲಿನ ಒಳಗಿನಿಂದ 3 ಬಾರಿ ಬಡಿದ ಶಬ್ದ ಕೇಳಿಸಿತು. ಢಾಮ್ ಢಾಮ್ ಢಾಮ್. ಆ ಶಬ್ದದ ನಂತರ ಸಂಪೂರ್ಣ ಸುರಂಗ ಮೌನವಾಗಿತ್ತು. ಆ ಮೌನದ ಮಧ್ಯೆ ಒಂದು ಗಂಭೀರ ಧ್ವನಿ ಮೊದಲ ಬಾರಿಗೆ ಕೇಳಿಸಿತು. 40 ವರ್ಷಗಳಿಂದ ನಾನು ಈ ಕ್ಷಣಕ್ಕಾಗಿ ಕಾಯುತ್ತಿದ್ದೆ. ಆ ಗಂಭೀರ ಧ್ವನಿ ಕಲ್ಲಿನ ಗೋಡೆಗಳಿಗೆ ಅಪ್ಪಳಿಸಿ ಪ್ರತಿಧ್ವನಿಸಿತು. ಆದಿತ್ಯನ ಕಾಲುಗಳು ನೆಲಕ್ಕೆ ಅಂಟಿಕೊಂಡಂತಾದವು. ಅವನು ನಿಧಾನವಾಗಿ ಕಲ್ಲಿನ ಬಾಗಿಲಿನತ್ತ ನೋಡಿದ. ಬಾಗಿಲಿನ ಮಧ್ಯದಲ್ಲಿದ್ದ ವಿಚಿತ್ರ ಚಿಹ್ನೆ ಕೆಂಪಾಗಿ ಹೊಳೆಯತೊಡಗಿತು. ಕ್ಷಣಕಾಲದಲ್ಲೇ ಬಾಗಿಲಿನ ಸುತ್ತಲಿನ ಕಲ್ಲುಗಳಲ್ಲಿ ಬಿರುಕುಗಳು ಮೂಡಿದವು. ಭಾರವಾದ ಕಲ್ಲಿನ ಬಾಗಿಲು ತನ್ನಷ್ಟಕ್ಕೆ ತಾನೇ ತೆರೆಯತೊಡಗಿತು. ಒಳಗಿನಿಂದ ಬೀಸಿದ ಗಾಳಿ ಸಾಮಾನ್ಯ ಗಾಳಿಯಲ್ಲ. ಅದರ ಜೊತೆಗೆ 100 ಧ್ವನಿಗಳು ಬೆರೆತಿದ್ದವು. ಯಾರೋ ಅಳುತ್ತಿದ್ದರು, ಯಾರೋ ಸಹಾಯಕ್ಕಾಗಿ ಕೂಗುತ್ತಿದ್ದರು, ಯಾರೋ ಜೋರಾಗಿ ನಗುತ್ತಿದ್ದರು. ಆ ಎಲ್ಲ ಧ್ವನಿಗಳು ಒಂದೇ ಸಮಯದಲ್ಲಿ ಆದಿತ್ಯನ ಕಿವಿಗೆ ಬಿದ್ದವು. ಅವನು ಕಿವಿಗಳನ್ನು ಮುಚ್ಚಿಕೊಂಡ. ಸಾಕು ಸಾಕು. ಆದರೆ ಧ್ವನಿಗಳು ನಿಲ್ಲಲಿಲ್ಲ. ಅಷ್ಟರಲ್ಲಿ ನಂದನಾಳ ಧ್ವನಿ ಮತ್ತೆ ಕೇಳಿಸಿತು. ಅಣ್ಣ, ಒಳಗೆ ಹೋಗಬೇಡಿ, ಅವನು ನಿಮಗೆ ಕಾಯುತ್ತಿದ್ದಾನೆ. ಆದಿತ್ಯ ಒಂದು ಕ್ಷಣ ನಿಂತ. ಆದರೆ ಈಗ ಹಿಂದಿರುಗುವುದು ಸಾಧ್ಯವೇ ಇರಲಿಲ್ಲ. ಅವನು ಲಾಂಟರ್ನ್ ಅನ್ನು ಎತ್ತಿಕೊಂಡು ನಿಧಾನವಾಗಿ ಬಾಗಿಲಿನ ಒಳಗೆ ಕಾಲಿಟ್ಟ. ಅದು ದೊಡ್ಡ ವೃತ್ತಾಕಾರದ ಕೋಣೆ. ಮಧ್ಯದಲ್ಲಿ ಕಪ್ಪು ಕಲ್ಲಿನಿಂದ ನಿರ್ಮಿಸಿದ ವೇದಿ. ಅದರ ಸುತ್ತ ವಿಚಿತ್ರ ಚಿಹ್ನೆಗಳು. ಗೋಡೆಗಳ ಮೇಲೆ ಉದ್ದವಾದ ಕಬ್ಬಿಣದ ಸರಪಳಿಗಳು ನೇತಾಡುತ್ತಿದ್ದವು. ಕೆಲವು ಸರಪಳಿಗಳ ತುದಿಯಲ್ಲಿ ಇನ್ನೂ ಹಳೆಯ ರಕ್ತದ ಕಲೆಗಳು ಒಣಗಿ ಹೋಗಿದ್ದವು. ಆದಿತ್ಯನ ಹೃದಯ ವೇಗವಾಗಿ ಬಡಿತ ಹೊಡೆಯತೊಡಗಿತು. ವೇದಿಯ ಮೇಲೆ ಒಂದು ಹಳೆಯ ಪುಸ್ತಕ ಇತ್ತು. ಡೈರಿಗಿಂತಲೂ ಹಳೆಯದು. ಚರ್ಮದ ಮುಖಪುಟ ಕಪ್ಪು ದಾರದಿಂದ ಕಟ್ಟಲಾಗಿತ್ತು. ಅವನು ಅದನ್ನು ತೆರೆದ. ಮೊದಲ ಪುಟದಲ್ಲೇ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ನೆರಳಿನ ಒಪ್ಪಂದ. ಅದರ ಕೆಳಗೆ ಒಂದು ಹೆಸರು, ವೀರೇಂದ್ರ ದೇವರಾಜ, 1958. ವೀರೇಂದ್ರ ದೇವರಾಜ. ಆ ಹೆಸರು ಕೇಳುತ್ತಿದ್ದಂತೆ ಅವನಿಗೆ ಮೇಲಿನ ಮಹಡಿಯಲ್ಲಿ ನೋಡಿದ ಹಳೆಯ ಚಿತ್ರ ನೆನಪಾಯಿತು. ಅದೇ ಮನೆಯ ಮಾಲೀಕ. ಅವನು ಮುಂದಿನ ಪುಟ ಓದಿದ. ನನ್ನ ಸಂಪತ್ತು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ. ನನ್ನ ಕುಟುಂಬವನ್ನು ಉಳಿಸಲು ಯಾವುದೇ ದಾರಿಯಿಲ್ಲ. ಇಂದು ರಾತ್ರಿ ಕಾಡಿನೊಳಗೆ ಬಂದ ಒಬ್ಬ ಅಪರಿಚಿತ ನನ್ನ ಮುಂದೆ ಒಂದು ಒಪ್ಪಂದ ಇಟ್ಟನು. ಆದಿತ್ಯ ವೇಗವಾಗಿ ಮುಂದಿನ ಪುಟ ತಿರುಗಿಸಿದ. ಅವನು ಹೇಳಿದ, ನಿನ್ನ ಸಂಪತ್ತು, ನಿನ್ನ ಅಧಿಕಾರ, ನಿನ್ನ ಅರಮನೆ ಎಲ್ಲವೂ ಉಳಿಯುತ್ತದೆ. ಆದರೆ ಪ್ರತಿಯಾಗಿ ಈ ಮನೆ ನನ್ನದಾಗಬೇಕು. ಪ್ರತಿ 40 ವರ್ಷಕ್ಕೊಮ್ಮೆ ಈ ಮನೆ ಒಂದು ಜೀವವನ್ನು ನನಗೆ ಕೊಡಬೇಕು. ಆದಿತ್ಯನ ಉಸಿರು ನಿಂತಂತಾಯಿತು. ನಾನು ಒಪ್ಪಿಕೊಂಡೆ. ಆ ಒಂದೇ ವಾಕ್ಯ ಅವನ ಮನಸ್ಸನ್ನು ಕದಡಿತು. ಅಂದರೆ ಈ ಮನೆಯ ಶಾಪ ಒಬ್ಬ ಮನುಷ್ಯನ ಲೋಭದಿಂದ ಆರಂಭವಾಯಿತಾ? ಅಷ್ಟರಲ್ಲಿ ಕೋಣೆಯ ಉಷ್ಣತೆ ಮತ್ತೆ ಇಳಿಯಿತು. ಲಾಂಟರ್ನ್ ಜ್ವಾಲೆ ಉದ್ದವಾಗಿ ಎದ್ದಿತು. ವೇದಿಯ ಹಿಂದೆ ಇದ್ದ ಕಪ್ಪು ಗೋಡೆಯ ಮೇಲೆ ನಿಧಾನವಾಗಿ ಹೊಗೆಯಂತೆ ಒಂದು ಆಕೃತಿ ಮೂಡತೊಡಗಿತು. ಮೊದಲು 2 ಕಣ್ಣುಗಳು, ನಂತರ ಉದ್ದವಾದ ಕೈಗಳು, ನಂತರ ಸಂಪೂರ್ಣ ಕಪ್ಪು ನೆರಳು. ಅದು ನೆಲದ ಮೇಲೆ ನಡೆಯುತ್ತಿರಲಿಲ್ಲ, ಹೊಗೆಯಂತೆ ತೇಲುತ್ತಿತ್ತು. ಅದರ ಮುಖದಲ್ಲಿ ಕಣ್ಣುಗಳ ಜಾಗದಲ್ಲಿ 2 ಕೆಂಪು ಬೆಳಕುಗಳು ಮಾತ್ರ. ಆದಿತ್ಯನ ದೇಹವೇ ನಡುಗಿತು. ನೀನು ಯಾರು? ನೆರಳು ಉತ್ತರಿಸಲಿಲ್ಲ. ಅದು ಕೇವಲ ಅವನತ್ತ ನೋಡುತ್ತಿತ್ತು. ಕೆಲವು ಕ್ಷಣಗಳ ನಂತರ ಅದರ ಧ್ವನಿ ಕೇಳಿಸಿತು. ನಾನು ಹೆಸರುಗಳಿಗಿಂತ ಹಳೆಯವನು. ಈ ಮನೆ ನಿರ್ಮಾಣವಾಗುವ ಮುಂಚೆಯೇ ನಾನು ಇಲ್ಲಿ ಇದ್ದೆ. ಆ ಧ್ವನಿ ಮನುಷ್ಯನದ್ದಾಗಿರಲಿಲ್ಲ. ಅದು ಹಲವಾರು ಜನರು ಒಂದೇ ಸಮಯದಲ್ಲಿ ಮಾತನಾಡಿದಂತೆ ಕೇಳಿಸುತ್ತಿತ್ತು. ಆದಿತ್ಯ ಒಂದು ಹೆಜ್ಜೆ ಹಿಂದೆ ಸರಿದ. ಅಷ್ಟರಲ್ಲಿ ನೆರಳು ನಗತೊಡಗಿತು. ವೀರೇಂದ್ರ ತನ್ನ ಮಾತು ಉಳಿಸಿದ. ನಂತರ ಅವನ ಮಗ
ನಂತರ ಅವನ ಮೊಮ್ಮಗ ಪ್ರತಿ 40 ವರ್ಷಕ್ಕೊಮ್ಮೆ ಒಬ್ಬರು ನನ್ನ ಬಳಿಗೆ ಬಂದರು. ಆದಿತ್ಯನ ಕಣ್ಣಲ್ಲಿ ಭಯ ಹೆಚ್ಚಾಯಿತು. ಹಾಗಾದರೆ ನಂದನ ನೆರಳಿನ ನಗು ಕ್ಷಣಾರ್ಧದಲ್ಲಿ ನಿಂತಿತು. ಅವಳು ನನ್ನ ಬಲಿಯಾಗಬೇಕಿತ್ತು. ಆದರೆ ಅದು ಮೊದಲ ಬಾರಿಗೆ ಕೋಪದಿಂದ ಗರ್ಜಿಸಿತು. ಇಡೀ ಕೋಣೆ ನಡುಗಿತು. ಅವಳ ಆತ್ಮ ನನ್ನ ಕೈಯಿಂದ ತಪ್ಪಿಸಿಕೊಂಡಿತು. ಅಷ್ಟರಲ್ಲಿ ಕೋಣೆಯ ಇನ್ನೊಂದು ಮೂಲೆಯಿಂದ ನೀಲಿ ಬಣ್ಣದ ಮೃದುವಾದ ಬೆಳಕು ಕಾಣಿಸಿತು. ಆ ಬೆಳಕಿನ ಮಧ್ಯೆ ನಂದನಾಳ ಆಕೃತಿ ನಿಧಾನವಾಗಿ ಮೂಡಿತು. ಅವಳು ಭಯಾನಕವಾಗಿ ಕಾಣುತ್ತಿರಲಿಲ್ಲ. ಸರಳ ಬಿಳಿ ಉಡುಪಿನಲ್ಲಿ ನಿಂತಿದ್ದ ಪುಟ್ಟ ಹುಡುಗಿ. ಅವಳ ಕಣ್ಣುಗಳಲ್ಲಿ ಭಯಕ್ಕಿಂತ ನೋವೇ ಹೆಚ್ಚು. ಅಣ್ಣ, ಅವನ ಮಾತು ಕೇಳಬೇಡಿ. ಇವನು ಸುಳ್ಳು ಹೇಳುತ್ತಾನೆ. ನೆರಳು ಭೀಕರವಾಗಿ ಗರ್ಜಿಸಿತು. ಸರಪಳಿಗಳು ಒಂದೇ ಸಮಯದಲ್ಲಿ ಜೋರಾಗಿ ಅಲುಗಾಡಿದವು. ವೇದಿಯ ಮೇಲಿದ್ದ ಪುಸ್ತಕ ಗಾಳಿಯಲ್ಲಿ ಹಾರಿತು. ಅದರ ಕೊನೆಯ ಪುಟ ತನ್ನಷ್ಟಕ್ಕೆ ತಾನೇ ತೆರೆದಿತು. ಅಲ್ಲಿ ಕೆಂಪು ಮಸಿಯಲ್ಲಿ ಒಂದು ಸಾಲು ಬರೆಯಲಾಗಿತ್ತು. ಒಪ್ಪಂದವನ್ನು ಮುರಿಯಲು, ಸತ್ಯವನ್ನು ರಕ್ತದಿಂದ ಮುಚ್ಚಿದ ಸ್ಥಳವನ್ನು ಹುಡುಕು. ಆ ವಾಕ್ಯವನ್ನು ಓದಿದ ಕ್ಷಣದಲ್ಲೇ ಇಡೀ ಕೋಣೆಯ ನೆಲ ಕಂಪಿಸತೊಡಗಿತು. ವೇದಿ ನಿಧಾನವಾಗಿ 2 ಭಾಗವಾಗಿ ಬಿರುಕು ಬಿಟ್ಟಿತು. ಅದರ ಕೆಳಗಿನಿಂದ ಇನ್ನೂ ಆಳಕ್ಕೆ ಇಳಿಯುವ ಮತ್ತೊಂದು ಕಲ್ಲಿನ ಮೆಟ್ಟಿಲು ಕಾಣಿಸಿಕೊಂಡಿತು. ಆದರೆ ಈ ಬಾರಿ ಆ ಮೆಟ್ಟಿಲುಗಳಿಂದ ಮೇಲಕ್ಕೆ ಬರುತ್ತಿದ್ದದ್ದು ಗಾಳಿಯಲ್ಲ, ಯಾರೋ ನಿಧಾನವಾಗಿ ಮೆಟ್ಟಿಲು ಹತ್ತಿ ಬರುತ್ತಿರುವ ಹೆಜ್ಜೆಗಳ ಶಬ್ದ. ಟಾಪ್ ಟಾಪ್ ಟಾಪ್. ನೆರಳಿನ ಕೆಂಪು ಕಣ್ಣುಗಳು ಮೆಟ್ಟಿಲಿನತ್ತ ತಿರುಗಿದವು. ಮೊದಲ ಬಾರಿಗೆ ಅದರ ಮುಖದಲ್ಲಿ ಭಯ ಕಾಣಿಸಿತು. ಅದು ಗುಸುಗುಸುವ ಧ್ವನಿಯಲ್ಲಿ ಹೇಳಿತು, ಇಲ್ಲ. ಅವನು ಎಚ್ಚರಗೊಂಡಿದ್ದಾನೆ. ನೆರಳಿನ ಆ ಮಾತು ಕೇಳಿದ ಕ್ಷಣವೇ ಸುರಂಗದೊಳಗಿನ ಗಾಳಿ ಬದಲಾಗಿತು. ಇದುವರೆಗೆ ಆ ಸ್ಥಳವನ್ನು ಆವರಿಸಿದ್ದ ಭಯಾನಕ ಮೌನವನ್ನು ಭಾರವಾದ ಹೆಜ್ಜೆಗಳ ಸದ್ದು ಚೂರುಚೂರಾಗಿ ಒಡೆದಿತು. ಢಾಮ್ ಢಾಮ್ ಢಾಮ್. ಪ್ರತಿ ಹೆಜ್ಜೆಯ ಜೊತೆಗೆ ನೆಲ ಕಂಪಿಸುತ್ತಿತ್ತು. ಮೆಟ್ಟಿಲಿನ ಕೆಳಗಿನಿಂದ ಕಪ್ಪು ಹೊಗೆ ಮೇಲಕ್ಕೆ ಹರಡತೊಡಗಿತು. ಆ ಹೊಗೆಯ ಮಧ್ಯೆ ಒಂದು ಉದ್ದನೆಯ ಆಕೃತಿ ನಿಧಾನವಾಗಿ ಮೇಲಕ್ಕೆ ಬರುತ್ತಿತ್ತು. ಆದಿತ್ಯ ಲಾಂಟರ್ನ್ ಅನ್ನು ಬಿಗಿಯಾಗಿ ಹಿಡಿದ. ನೆರಳು ಮೊದಲ ಬಾರಿಗೆ ಹಿಂದಕ್ಕೆ ಸರಿಯಿತು. ಅಷ್ಟರಲ್ಲಿ ನಂದನ ಆದಿತ್ಯನ ಬಳಿಗೆ ಬಂದು ನಿಧಾನವಾಗಿ ಹೇಳಿದಳು, ಅಣ್ಣ, ಭಯಪಡಬೇಡಿ. ಇವನು ಶಾಪವನ್ನು ಸೃಷ್ಟಿಸಿದವನು ಅಲ್ಲ, ಅದನ್ನು ನಿಲ್ಲಿಸಲು ಪ್ರಯತ್ನಿಸಿದ ಕೊನೆಯ ವ್ಯಕ್ತಿ. ಆ ಮಾತು ಕೇಳಿ ಆದಿತ್ಯ ಗೊಂದಲಗೊಂಡ. ಹಾಗಾದರೆ ಇವನು ಯಾರು? ಆ ಆಕೃತಿ ಸಂಪೂರ್ಣವಾಗಿ ಬೆಳಕಿಗೆ ಬಂದಿತು. ಉದ್ದನೆಯ ಬಿಳಿ ಗಡ್ಡ, ಹಳೆಯ ಕಾಲದ ಬಟ್ಟೆ, ಕೈಯಲ್ಲಿ ಕಬ್ಬಿಣದ ದಂಡ, ಮುಖದಲ್ಲಿ ಆಯಾಸ, ಆದರೆ ಕಣ್ಣುಗಳಲ್ಲಿ ಧೈರ್ಯ. ಅವನು ನಿಧಾನವಾಗಿ ಆದಿತ್ಯನತ್ತ ನೋಡಿದ. ನನ್ನ ಹೆಸರು ರುದ್ರನಾಥ, ಈ ಮನೆಯ ಮೊದಲ ರಕ್ಷಕ. ಆದಿತ್ಯಗೆ ಆಶ್ಚರ್ಯವಾಯಿತು. ಹಾಗಾದರೆ ಇಷ್ಟು ವರ್ಷ ಎಲ್ಲಿದ್ದಿರಿ? ರುದ್ರನಾಥ ಆಳವಾಗಿ ಉಸಿರೆಳೆದ. ಈ ಮನೆಯ ಕೆಳಗಿರುವ ಶಾಪದ ಜೊತೆ ಬಂದಿಯಾಗಿದ್ದೆ. ವೀರೇಂದ್ರ ದೇವರಾಜನು ಲೋಭದಿಂದ ಮಾಡಿದ ಒಪ್ಪಂದವನ್ನು ನಾನು ತಡೆಯಲು ಪ್ರಯತ್ನಿಸಿದೆ. ಆದರೆ ಅವನು ಈಗಾಗಲೇ ತನ್ನ ಆತ್ಮವನ್ನು ಕತ್ತಲೆಗೆ ಒಪ್ಪಿಸಿದ್ದ. ನೆರಳು ಕೋಪದಿಂದ ಗರ್ಜಿಸಿತು. ಸುಳ್ಳು. ನಾನು ಅವನಿಗೆ ಎಲ್ಲವನ್ನೂ ಕೊಟ್ಟೆ. ಅಧಿಕಾರ, ಸಂಪತ್ತು, ಹೆಸರು. ರುದ್ರನಾಥ ದಂಡವನ್ನು ನೆಲಕ್ಕೆ ಬಲವಾಗಿ ಬಡಿದ. ಢಮ್. ಒಂದು ಬೆಳಕಿನ ಅಲೆ ಕೋಣೆಯೆಲ್ಲ ಹರಡಿತು. ಆ ಬೆಳಕಿನಲ್ಲಿ ಗೋಡೆಗಳ ಮೇಲೆ ವಿಚಿತ್ರ ದೃಶ್ಯಗಳು ಕಾಣಿಸಿಕೊಂಡವು. ವೀರೇಂದ್ರ ದೇವರಾಜನು ಕಾಡಿನ ಮಧ್ಯೆ ಕಪ್ಪು ವಸ್ತ್ರಧಾರಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತಿರುವುದು, ಗ್ರಾಮಸ್ಥರ ಕಾಣೆಯಾಗುವ ಘಟನೆಗಳು, ಅಳುತ್ತಿರುವ ಮಕ್ಕಳು, ಕೊನೆಯಲ್ಲಿ ನಂದನಾಳನ್ನು ಬಲಿಯಾಗಿ ನೀಡಲು ಯತ್ನಿಸಿದ ರಾತ್ರಿ. ಆದರೆ ನಂದನಾಳ ತಾಯಿ ತನ್ನ ಮಗಳನ್ನು ರಕ್ಷಿಸಲು ತನ್ನ ಪ್ರಾಣವನ್ನೇ ಅರ್ಪಿಸಿದ್ದಳು. ಅದರಿಂದ ನಂದನಾಳ ಆತ್ಮ ಶಾಪದ ಕೈಗೆ ಸಿಕ್ಕಿರಲಿಲ್ಲ. ಅವಳು ಈ ಮನೆಯೊಳಗೆ ಸಿಲುಕಿಕೊಂಡಿದ್ದಳು. ನಂದನಾಳ ಕಣ್ಣಲ್ಲಿ ನೀರು ತುಂಬಿತು. ಅಮ್ಮ ನನ್ನನ್ನು ಉಳಿಸಿದರು, ಆದರೆ ನಾನು ಹೊರಗೆ ಹೋಗಲಿಲ್ಲ. ಆದಿತ್ಯನ ಮನಸ್ಸು ಭಾರವಾಯಿತು. ಹಾಗಾದರೆ ಈ ಶಾಪವನ್ನು ಮುರಿಯಲು ಏನು ಮಾಡಬೇಕು? ರುದ್ರನಾಥ ಉತ್ತರಿಸಿದ, ಈ ಮನೆಯ ಅಡಿಪಾಯದಲ್ಲಿ ಒಂದು ಕಪ್ಪು ಕಲ್ಲಿದೆ. ಅದರ ಮೇಲೆಯೇ ಒಪ್ಪಂದದ ಮುದ್ರೆಯಿದೆ. ಅದು ನಾಶವಾದರೆ ಶಾಪವೂ ಕೊನೆಗೊಳ್ಳುತ್ತದೆ. ಅಷ್ಟರಲ್ಲಿ ನೆರಳು ಭೀಕರವಾಗಿ ಗರ್ಜಿಸಿತು. ಸುರಂಗದ ಮೇಲ್ಚಾವಣಿಯಿಂದ ಕಲ್ಲುಗಳು ಬೀಳತೊಡಗಿದವು. ಸರಪಳಿಗಳು ಹಾವಿನಂತೆ ಗಾಳಿಯಲ್ಲಿ ತಿರುಗಾಡಿದವು. ನೆರಳು ಆದಿತ್ಯನತ್ತ ದಾಳಿ ಮಾಡಿತು.
ಆದಿತ್ಯ ತಪ್ಪಿಸಿಕೊಂಡ. ಆದರೆ ಲಾಂಟರ್ನ್ ಅವನ ಕೈಯಿಂದ ಜಾರಿ ನೆಲಕ್ಕೆ ಬಿತ್ತು. ಗ್ವಾಲೆ ಆರಿಹೋಯಿತು. ಮತ್ತೆ ಸಂಪೂರ್ಣ ಕತ್ತಲೆ. ಆ ಕತ್ತಲೆಯ ಮಧ್ಯೆ ರುದ್ರನಾಥನ ಧ್ವನಿ ಕೇಳಿಸಿತು. ಆದಿತ್ಯ, ಡೈರಿಯನ್ನು ತೆರೆ. ಆದಿತ್ಯ ತಕ್ಷಣ ಡೈರಿಯನ್ನು ತೆರೆದ. ಕೊನೆಯ ಪುಟದಲ್ಲಿ ಈ ಬಾರಿ ಹೊಸ ಪದಗಳು ಮೂಡುತ್ತಿದ್ದವು. ಸತ್ಯವನ್ನು ಒಪ್ಪಿಕೊಳ್ಳುವವನೇ ಶಾಪವನ್ನು ಮುರಿಯಬಲ್ಲನು. ಅದೇ ಕ್ಷಣದಲ್ಲಿ ಡೈರಿಯಿಂದ ಹೊಳೆಯುವ ಬೆಳಕು ಹೊರಬಂತು. ಆ ಬೆಳಕು ನೆರಳಿನ ಮೇಲೆ ಬಿದ್ದ ತಕ್ಷಣ ಅದು ಭೀಕರವಾಗಿ ಕಿರುಚಿತು. ಇಲ್ಲ, ಇದು ಸಾಧ್ಯವಿಲ್ಲ. ನಂದನಾ ತನ್ನ ಚಿಕ್ಕ ಕೈಯನ್ನು ಆದಿತ್ಯನ ಕೈ ಮೇಲೆ ಇಟ್ಟಳು. ಅಣ್ಣ, ಈ ಬೆಳಕನ್ನು ಕಲ್ಲಿನ ಮುದ್ರೆಯ ಮೇಲೆ ತೋರಿಸಿ. ಆದಿತ್ಯ ಬೆಳಕನ್ನು ಸುರಂಗದ ಮಧ್ಯದಲ್ಲಿದ್ದ ಕಪ್ಪು ಕಲ್ಲಿನತ್ತ ತಿರುಗಿಸಿದ. ಅದರ ಮೇಲೆ ಕೆತ್ತಲಾಗಿದ್ದ ವಿಚಿತ್ರ ಚಿಹ್ನೆ ನಿಧಾನವಾಗಿ ಬಿರುಕು ಬಿಡತೊಡಗಿತು. 1, 2, 3 ಭಂಗ್. ಕಪ್ಪು ಕಲ್ಲು 1000 ಚೂರುಗಳಾಗಿ ಒಡೆದು ಹೋಯಿತು. ನೆರಳು ನೋವಿನಿಂದ ಕಿರುಚಿತು. ಸುರಂಗದೊಳಗೆ ಭಾರೀ ಗಾಳಿ ಬೀಸಿತು. ಗೋಡೆಗಳ ಮೇಲಿದ್ದ ಎಲ್ಲಾ ಚಿಹ್ನೆಗಳು ಒಂದೊಂದಾಗಿ ಮಾಯವಾಗತೊಡಗಿದವು. ನಂದನಾಳ ಮುಖದಲ್ಲಿ ಮೊದಲ ಬಾರಿಗೆ ನಗು ಮೂಡಿತು. ಧನ್ಯವಾದಗಳು ಅಣ್ಣ ಎಂದು ಹೇಳುತ್ತಾ ಅವಳ ಆಕೃತಿ ಬೆಳಕಿನಲ್ಲಿ ಕರಗತೊಡಗಿತು. ರುದ್ರನಾಥ ಕೂಡ ನಗುತ್ತ ಆದಿತ್ಯನತ್ತ ನೋಡಿದ. ನೀನು ಶಾಪವನ್ನು ದುರ್ಬಲಗೊಳಿಸಿದ್ದೀಯಾ? ಆದರೆ ಅವನು ಕ್ಷಣಕಾಲ ಮೌನವಾಗಿದ್ದ. ಇದು ಅಂತ್ಯ ಅಲ್ಲ, ಇದು ಕೇವಲ ಆರಂಭ. ಅಷ್ಟರಲ್ಲಿ ಇಡೀ ಅರಮನೆ ಮತ್ತೆ ನಡುಗಿತು. ಸುರಂಗದ ಅತ್ಯಂತ ಆಳದಿಂದ ಒಂದು ಭಯಾನಕ ಗರ್ಜನೆ ಕೇಳಿಸಿತು. ಆ ಗರ್ಜನೆ ನೆರಳಿನದ್ದಲ್ಲ, ಇನ್ನೂ ದೊಡ್ಡದು, ಇನ್ನೂ ಪುರಾತನ. ರುದ್ರನಾಥನ ಮುಖದ ಬಣ್ಣ ಬದಲಾಯಿತು. ಅಯ್ಯೋ ದೇವರೇ, ನಾವು ಒಪ್ಪಂದವನ್ನು ಮುರಿದಿದ್ದೇವೆ. ಆದರೆ ಒಪ್ಪಂದ ಮಾಡಿದ ನಿಜವಾದ ಶಕ್ತಿ ಈಗ ಬಿಡುಗಡೆಯಾಗಿದೆ. ಆದಿತ್ಯನ ಕಣ್ಣುಗಳು ಭಯದಿಂದ ವಿಸ್ತಾರವಾದವು. ಸುರಂಗದ ತಳಭಾಗದಲ್ಲಿ ಮತ್ತೊಂದು ದೈತ್ಯಾಕಾರದ ಕಲ್ಲಿನ ಬಾಗಿಲು ನಿಧಾನವಾಗಿ ತೆರೆದುಕೊಳ್ಳತೊಡಗಿತು. ಅದರ ಒಳಗಿನಿಂದ 2 ಅಗ್ನಿಯಂತೆ ಹೊಳೆಯುವ ಕಣ್ಣುಗಳು ಕಾಣಿಸಿದವು. ಒಂದು ಗಂಭೀರ ಧ್ವನಿ ಇಡೀ ಅರಮನೆಯನ್ನು ನಡುಗಿಸಿತು. ನನ್ನನ್ನು ಯಾರು ಎಚ್ಚರಿಸಿದರು? ಆದಿತ್ಯ, ರುದ್ರನಾಥ ಮತ್ತು ನಂದನ ನಿಂತಿದ್ದ ಸ್ಥಳವನ್ನೇ ಆ ಕಣ್ಣುಗಳು ನೆಟ್ಟಗೆ ನೋಡುತ್ತಿದ್ದವು. ಅಲ್ಲಿಯೇ ಕತೆ ಹೊಸ ತಿರುವು ಪಡೆಯಿತು. ಮುಂದುವರೆಯುತ್ತದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.